ಎಂಥ ಮಹತ್ವದ ಗ್ಯಾರಂಟಿಗಳು ಸಿದ್ದರಾಮಯ್ಯ ಅನುಷ್ಠಾನ ಮಾಡಿದ್ದಾನೆ. ನಮಗೆ ಎಷ್ಟೋ ತೊಂದರೆ ಆದರೂ ಸಹ ಗ್ಯಾರಂಟಿ ವಿಚಾರದಲ್ಲಿ ಪ್ರತಿ ವರ್ಷ 57,000 ಕೋಟಿ ಮೇಲೆ ನಾವು ಹಣ ಖರ್ಚು ಮಾಡ್ತೇವೆ. ಹಾಗಾಗಿ ಇದು ತಿಳ್ಕೊಳ್ಬೇಕು. ಒಳ್ಳೆ ಕೆಲಸ ಸಿದ್ದರಾಮಯ್ಯ ಸರ್ಕಾರ ಮಾಡುವಾಗ ಅದಕ್ಕೆ ಬೆಂಬಲ ಕೊಡಬೇಕು, ಅದಕ್ಕೆ ಸಹಕಾರ ಕೊಡಬೇಕು. ತಿಳ್ಕೊಳ್ಳುವ ಶಕ್ತಿ ನಮ್ಮ ವಿರೋಧ ಪಕ್ಷ ನಾಯಕರಲ್ಲಿ ಇರಬೇಕಂತ ನಾವು ಭಾವಿಸ್ತೇವೆ. ಎಲ್ಲ ನಮ್ಮ ಸ್ನೇಹಿತರವರು. ಅದೇ ಬಿಜೆಪಿ ನಾಯಕರು ಏನು ಹೇಳ್ತಾರೆ ಸರ್, ಒಂದ್ ಕಡೆ ಅರವಿಂದ್ ದೇಶಪಾಂಡೆ ಅವರು ಸಿಎಂ ಹುದ್ದೆಗೆ ಕ್ಲೇಮ್ ಮಾಡ್ತಾ ಇದ್ದಾರೆ, ಎಂ ಬಿ ಪಾಟೀಲ್ ಕ್ಲೇಮ್ ಮಾಡ್ತಿದ್ದಾರೆ, ಮತ್ತೊಂದು ಸತೀಶ್ ಜಾರಕಿಹೊಳಿ ಅವರು ಕ್ಲೇಮ್ ಮಾಡ್ತಾ ಇದ್ದಾರೆ, ಸಿಎಂ ರೇಸ್ನಲ್ಲಿ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ, ಈ ರೀತಿ ಹೇಳ್ತಿದ್ದಾರೆ. ನೋಡಿ ಕ್ಲೇಮ್ ಮಾಡಿದ್ರು ನೋಡಿ, ಯಾವ ಕ್ಲೇಮ್ ಮಾಡ್ಲಿಕ್ಕೆ ಅವಕಾಶ ಇಲ್ಲಲ್ಲ. ಎಲ್ಲಿ ಹೋಗಿ ಕ್ಲೇಮ್ ಮಾಡಬೇಕು? ಕುರ್ಚಿ ಖಾಲಿ ಮಾಡಿದ್ರೆ ಕ್ಲೇಮ್ ಮಾಡಬೇಕು. ಒಂದ್ ವೇಳೆ ಆದ್ರೆ ಸರ್ ಕುರ್ಚಿ ಖಾಲಿ ಇಲ್ಲ. ನೋಡಿ, ಯಾವಾಗ ಏನಾಗ್ತದೆ ಅದನ್ನಂತ ನಮ್ಮ ಅಭಿಪ್ರಾಯ ನಾವು ಹೇಳ್ತೇವೆ. ಇವತ್ತು ಯಾವ ಕುರ್ಚಿ ಖಾಲಿ ಇಲ್ಲ, ಫುಲ್ ಅದಾವೆ. ಹಾಗಾಗಿ ನಾಗಲಿ ಮತ್ತೊಬ್ಬರಾಗಲಿ, ಯಾವ ಎಂ ಬಿ ಪಾಟೀಲ್ ಆಗಲಿ ಮತ್ತು ನಮ್ಮ ಸತೀಶ್ ಜಾರಕಿಹೊಳಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನೋಡಿ, ಇವತ್ತು ನಿನ್ನೇನು ಪೇಪರ್ಲೆ ಓದಿದಾಗ ಆಯಿತು, ನನಗೆ ಸೇಮ್ ಆಗೋ ಏನು ಆಶೆ ಇಲ್ಲ, ಅದನ್ನು ನಾನು ಮುಂದಿನ 2028 ಆ ಸಮಯದಲ್ಲಿ ನಾವು ಪ್ರಯತ್ನ ಮಾಡಿದೆ ಅಂತ ಹೇಳಿದ್ದಾರೆ. ಅವರು ಒಳ್ಳೆಯರು, ಸಜ್ಜನರು ಮತ್ತು ಎಲ್ಲರಿಗೂ ಹಚ್ಕೊಂಡು ಹೋಗ್ತಾರೆ. ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಿರಿಯ ಶಾಸಕರು ಉತ್ತರ ಕರ್ನಾಟಕದ ಭಾಗದಲ್ಲಿ ನಿಮ್ಮದೇ ಆದ ಅಭಿಮಾನಿ ಬಳಗ ಇದೆ, ನೀವು ಆಗ್ಬೇಕನ್ನೋದು ಒಂದು ಜನರ ಅಭಿಲಾಷೆ ಈ ಭಾಗದಲ್ಲಿ. ಈಗ ಜನರೆಲ್ಲ ಅಭಿಲಾಷೆ ಇದ್ರೆ ಸಂತೋಷ, ಧನ್ಯವಾದಗಳು. ಆದರೆ ಇವತ್ತು ಜಗಾನ ಖಾಲಿ ಇಲ್ಲ. ಏನು ರೇಸ್ ಮಾಡ್ತೀರಿ? ಯಾರ ಜೊತೆ ಮಾಡ್ತೀರಿ? ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಂತ ಅದಾರೆ, 5 ವರ್ಷ ಅವರು ಇರ್ತಾರೆ. ಏನು ಮಾಡಕ್ಕೆ ಬರ್ತೈತೆ ನಮಗೆ? ವ್ಯತಿರಿಕ್ತ ಪರಿಣಾಮ ಬಂದ್ರಿ ಅದು ವೈಯಕ್ತಿಕ ಕೋರ್ಟ್ನಲ್ಲಿ ವೈಯಕ್ತಿಕ ಪರಿಣಾಮ ಬರುವ ನಾನು ಒಬ್ಬ ನ್ಯಾಯವಾದಿ. ನನ್ನ ದೃಷ್ಟಿಯಿಂದ ವೈಯಕ್ತಿಕ ಪರಿಣಾಮ ಬರಲಿಕ್ಕೆ ಸಾಧ್ಯ ಇಲ್ಲ. ಇದ್ರೊಳಗೆ 14 ಪ್ಲಾಟ್ ಏನು ಮೂಡ ಏನು ಅವ್ರ ಸೌಭಾಗ್ಯವ್ರಿಗೆ ಕೊಟ್ಟಿದ್ದಾರೆ, ಅದರಲ್ಲಿ ಯಾವುದೂ ಥರದ ದುರ್ವ್ಯವಹಾರ ಆಗಿಲ್ಲ, ಯಾವುದೂ ಥರದ ತಪ್ಪು ಹೆಜ್ಜೆ ಮುಖ್ಯಮಂತ್ರಿ ಆಗಲಿ ಅವರ ಮಿಸಸ್ ಆಗಲಿ ಹಾಕಿಲ್ಲ. ಹಾಗಾಗಿ ಅಲ್ಲೇ ಡೆಫಿನೆಟ್ಲಿ ಅವರು ಪ್ರಾಸಿಕ್ಯೂಟ್ಗೆ ಆರ್ಡರ್ ಏನು ಮಾಡಿ ಇನ್ವೆಸ್ಟಿಗೇಷನ್ಗೆ ಏನು ಆರ್ಡರ್ ಮಾಡಿದ್ದಾರೆ ಗವರ್ನರ್, ಅದು ಸರಿಯಲ್ಲ ಅಂತ ಕೋರ್ಟ್ ನ್ಯಾಯ ಕೊಡ್ತಾರೆ ಅಂತ ನಮ್ಮ ವಿಶ್ವಾಸ. ಹೌದು, 5 ವರ್ಷ ಅವರು ಸೇವೆ ಇರ್ತಾರೆ. 5 ವರ್ಷ. ಸರಿ, ಇನ್ನೊಂದು ಡಿ ಕೆ ಶಿವಕುಮಾರ್ ಅವರು ಅಮೆರಿಕ ಪ್ರವಾಸದ ಬಗ್ಗೆ ಚರ್ಯವಾರು ಚರ್ಚೆ ಆಗ್ತಾ ಇದೆ. ಹೋಗಿದ್ದಾರೆ, ಅವರು ಸ್ಪಷ್ಟಪಡಿಸಿದ್ದಾರೆ. ಡಿ ಕೆ ಶಿವಕುಮಾರ್ ಒಂದು ಒಳ್ಳೆ ಗುಣ ಅಂದರೆ ಅವರೇನು ಇದ್ದಿದ್ದು ಸ್ಪಷ್ಟವಾಗಿ ಹೇಳಿಬಿಡ್ತಾರೆ. ಅವರು ಅಮೆರಿಕಕ್ಕೆ ಹೋಗಿದ್ದಾರೆ. ಈ ಡೆಮೊಕ್ರೆಟಿಕ್ ಕನ್ವೆನ್ಷನ್ ಇದೆ ಮತ್ತು ಕಮಲಾ ಹ್ಯಾರಿಸ್ ಅವ್ರಿಗೆ ಭೇಟಿ ಆಗ್ತೇನೆ, ಒಬಾಮಾ ಸಿಕ್ಕರೆ ಸಾಧ್ಯತೆ ಅವ್ರಿಗೂ ಭೇಟಿ ಆಗ್ತೇನೆ ಮತ್ತು ಅವ್ರಿಗೆ ಕರೆ ಕೊಟ್ಟಿದ್ದಾರೆ ಅಂತ ಅವ್ರು ಹೇಳಿದ್ದಾರೆ. ಭೇಟಿ ಆಗದಂತ ಮೋದಿ ಅವರು ಡಿ ಕೆ ಶಿ ಅವರಿಗೆ ಭೇಟಿ ನಾಯಕರನ್ನ ಪ್ರಧಾನಿ ಅವರನ್ನು ಭೇಟಿ ಡಿ ಕೆ ಶಿ ಅವರು ಪ್ರಧಾನಿ ಮೋದಿ ಅವರನ್ನು ಭೇಟಿಯಾಗಿದ್ದು ಸಿಎಂ ಅವರು ಭೇಟಿ ಆಗಕ್ಕಾಗಲ್ಲ, ಡಿ ಕೆ ಶಿ ಅವರು ಭೇಟಿ ಆಗಿದ್ದಾರೆ ಅನ್ನೋದು ಅಂದ್ರೆ ಚರ್ಚೆ ಈಗ ಸಿಎಂ ಹೋಗಿದ್ರಲ್ರಿ. ಈ ಕಳೆದ 6 ತಿಂಗಳಲ್ಲಿ 2-3 ಸಲ ಸಿಎಂ ಹೋಗಿ ಸರ್ಕಾರ ಪರವಾಗಿ ಭೇಟಿಯಾಗಿ ಏನೇನು ಕರ್ನಾಟಕ ಆಗಬೇಕು, ಏನು ಸಮಸ್ಯೆಗಳು ಇವೆ, ಏನು ನಮಗೆ ಕರ್ನಾಟಕದಾಗ ನಮ್ಮ ಫೈನಾನ್ಸ್ ಕಮಿಷನ್ದಲ್ಲಿ ಅನ್ಯಾಯ ಆಗಿದೆ, ಅಲೋಕೇಶನ್ ಆಫ್ ಫಂಡ್ಸಲ್ಲಿ ಎಲ್ಲ ಹೇಳಿದಾರಲ್ಲ. ಫ್ಲಡ್ಗೆ ಹೆಚ್ಚಿನ ಹಣ ಕೊಡ್ರಿ ಅಂತ ಹೇಳಿದ್ದಾರೆ. ಎಲ್ಲ ಗೌರವಯುತ ಪ್ರಧಾನಮಂತ್ರಿಗಳು ಭೇಟಿಯಾಗಿ ಹೇಳಿ ಬಂದಿದ್ದಾರೆ. ಸರ್, ಈಗ ಕಾಂಗ್ರೆಸ್ನ ಸಾಲು ನಾಯಕರು ಹೈಕಮಾಂಡ್ ಭೇಟಿ ಆಗ್ತಾರೆ. ಬಹಳಷ್ಟು ಜನ ಹೋಗ್ತಾರೆ ಸರ್. ಏನಾಗಿದೆ ಇಲ್ಲಿಗೆ ಯಾಕೆ ಹೋಗ್ತಾರೆ ಅಂದರೆ, ನಮ್ಮ ಸೆಂಟ್ರದು ಅಲ್ಟಿಮೇಟ್ ಫೈನಲ್ ನಿರ್ಣಯ ಆಗೋದು ಇಲ್ಲೇ ಇಲ್ಲಿ ಕರ್ನಾಟಕದಲ್ಲಿ ಆಗೋದಿಲ್ಲ, ದಿಲ್ಲಿ. ನೀವು ಹೋಗ್ತೀರಿ ಸರ್ ದಿಲ್ಲಿ? ನನಗೆ ಕೆಲಸ ಇಲ್ಲಪ್ಪ. ನಾವು ಹೋದರೆ ನನ್ನ ಕೆಲಸ ಇದ್ರೂ ಹೋಗ್ತೀನಿ. ಹವಾದಾಶ ಹೋದರೆ ಟಿಕೆಟ್ಗೆ ಹಣ ಇಲ್ಲದೆ ನಮ್ಮ ಕಡೆ. ನೋಡಿ, ಆಶೆ ಇರೋದು ಒಂದು, ಅದು ಬೆನ್ನು ಹತ್ತೋದು ಒಂದು. ನಾನು ಅದಕ್ಕೆ ಬೆನ್ನು ಹತ್ತಿಲ್ಲ, ನನ್ನ ಕಲ್ಪನೆ ನನ್ನಲ್ಲಿ ಇಲ್ಲ. ಯಾಕಂದರೆ ಜಾಗ ಖಾಲಿ ಇಲ್ಲ. 5 ವರ್ಷ ಗೌರವಾನ್ವಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಂದುವರಿಸ್ತಾರೆ. ಸರ್, ಇನ್ನೊಂದು ಈ ಮಹದಾಯಿ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಮಲ್ತಾಯಿ ಧೋರಣೆಯನ್ನು ತೋರ್ತಾ ಇದೆ. ಗೋವಾ ತಮ್ಮನ್ನಾರ ವಿದ್ಯುತ್ ಯೋಜನೆಗೆ ಅನುಮತಿ ಕೊಡುತ್ತೆ, ಮಹದಾಯಿ ಯೋಜನೆ ಕೊಡೋದಿಲ್ಲ. ತಪ್ಪದು. ಅದು ಮತ್ತೆ ಕೇಂದ್ರ ಸರ್ಕಾರ ಪ್ರತಿಯೊಂದು ವಿಷಯದಲ್ಲಿ, ಪ್ರತಿಯೊಂದು ಪ್ರಾಜೆಕ್ಟ್ದಲ್ಲಿ
ನಮ್ಮ ಮೇಲೆ ಗದಾಪ್ರಹಾರ ಮಾಡ್ತಾಯಿದೆ. ಮಹದಾಯಿ ವಿಚಾರದಲ್ಲಿ ಎಷ್ಟು ವರ್ಷದಿಂದ ಪೆಂಡಿಂಗ್ ಅದೇ. ಯಾಕೆ ಪೆಂಡಿಂಗ್ ಅದೇ? ಗೋವಾಗೆ ಹೆಂಗೆ ಕೊಡ್ತೀರಿ ಪರ್ಮಿಷನ್ ನೀವು ವಿದ್ಯುತ್ ಶಕ್ತಿ ನಿರ್ಮಾಣ ಮಾಡಲಿಕ್ಕೆ? ಕನ್ನಡಕ್ಕಾಗಿ ಯಾಕೆ ಕೊಡೋದಿಲ್ಲ? ಏನು ಪ್ರಾಬ್ಲಮ್ ಅದೇ? ನಮ್ಮ ಮತ್ತು ಗೋವಾ ರಾಜ್ಯ ಸಂಬಂಧ ಚೆನ್ನಾಗಿವೆ, ಅದು ಪ್ರಶ್ನೆ ಇಲ್ಲ. ನಮ್ಮ ಸಂಬಂಧ ಚೆನ್ನಾಗಿವೆ. ಗೋವಾನೂ ಒಳ್ಳೆ ಜನ, ಒಳ್ಳೆ ರಾಜ್ಯ. ಬಟ್ ಅನಾವಶ್ಯಕವಾಗಿ ಕೇಂದ್ರ ಸರ್ಕಾರ ದಬ್ಬ ಕುಸ್ತಿ ಹಚ್ಚಿ ಕಡ್ಡಿ ಪೊಡಿಗೆ ತೊಗೊಳ್ರಿ, ಬೆಚ್ಚಿಗೆ ಹಚ್ಕೊಂಡು ನಾಟಕ ನೋಡ್ತಾ ಇರ್ತದೆ. ಯಾವ ಸಮಸ್ಯೆ ಬಗೆಹರಿಸಲಿಕ್ಕೆ ಕೇಂದ್ರ ಸರ್ಕಾರ ಬರೆಸಿಲ್ಲ. ತಪ್ಪು. ಈ ಹಿಂದೆ ಪೇಡೆ ಪಟಾಕಿ ಹೊಡೆದ್ರೆಲ್ಲ ಸಂಭ್ರಮ ಮಾಡಿದ್ರು ಸರ್, ಅದೇ ವಿಚಾರದಾಗ. ನನಗೆ ಗೊತ್ತಿಲ್ಲ ಏನು ಮಾಡಿದ್ರು ಅಂತ. ನೋಡಿ, ಯಾರು ನಮ್ಮ ಕನ್ನಡ ಮಾತೆ ನಮ್ಮ ತಾಯಿ, ಆಕೆಯ ಸರ್ವಾಂಗೀಣವಾಗಿ ನಾವೆಲ್ಲರೂ ಪಕ್ಷಾತೀತವಾಗಿ ಪ್ರಯತ್ನ ಮಾಡಬೇಕು. ಮಾತೆ ಬಗ್ಗೆ, ಕನ್ನಡ ಮಾತೆ ಬಗ್ಗೆ ಅಭಿಮಾನ ಇರಬೇಕು, ಗೌರವ ಇರಬೇಕು, ಮತ್ತು ಯಾವ ಕ್ಷಣಕ್ಕೂ ಯಾವ ತ್ಯಾಗ ಮಾಡಲಿಕ್ಕೂ ನಾವು ಸಿದ್ಧಿರಬೇಕು. ಆ ಥರದ ವಿಚಾರಧಾರೆ ಎಲ್ಲದು ಇರಬೇಕು, ಇದೆ ಅಂತ ನಾನು ಭಾವಿಸ್ತೇನೆ. ಸ್ವತಃ ಪ್ರಧಾನಿಯವರೇ ಪತ್ರ ಬರೆದರು ಸರ್ CM ಅವರಿಗೆ, ಇದು ನೀವು ಸಹಕಾರ ಮಾಡಬೇಕು ಆ ಯೋಜನೆಗೆ. ನನಗೇನಾದ್ರು ಗೊತ್ತಿರಲಿ, ಪ್ರಧಾನಮಂತ್ರಿ CM ಬರೆದ ಪತ್ರ ಸುಳ್ಳು ದಾಖಲೆ ಕೊಟ್ಟು, ಸುಳ್ಳು ಮಾಹಿತಿ ಕೊಟ್ಟು BPL ಕಾರ್ಡ್ ತೊಗೊಂಡಿದ್ದಾರೆ. ಅವೆಲ್ಲ ರದ್ದುಪಡಿಸ್ಬೇಕಂತ ನಿರ್ಣಯಕ್ಕೆ ಬರ್ತಾ ಇದ್ದೇವೆ. ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ ಕಮಿಷನ್ ಇದ್ರ ಬಗ್ಗೆ ಒಂದು ಕಮಿಟಿ ಮಾಡಿದೆ. ಆ ಕಮಿಟಿ ಇದು ಎಕ್ಸಾಮಿನ್ ಮಾಡ್ತಾ ಇದೆ. ಎಕ್ಸಾಮಿನ್ ಮಾಡಿದರೆ ನ್ಯಾಯಬದ್ಧವಾಗಿ ಯಾರಿಗೆ ಅರ್ಹತೆ ಇದೆ ಅವರೆಲ್ಲರೂ ಇರ್ತಾರೆ. ಯಾರು ನ್ಯಾಯಬದ್ಧವಾಗಿ ಅರ್ಹತೆ ಇಲ್ಲ BPL ಕಾರ್ಡ್ ತೊಗೊಳ್ಳೋದು ಅವರೆಲ್ಲರೂ ನಾವು ವಿಡೌಟ್ ಮಾಡಬೇಕು. ಅದು ನೋಡ್ಬೇಕು ಎಲ್ಲ. ಅದು ಅಂದಾಜು ನಾವು ಹೇಳಲಿಕ್ಕೆ ಆಗೋದಿಲ್ಲ. ಭಾಳ ದೊಡ್ಡ ಸಂಖ್ಯೆಯಲ್ಲಿ ಅದೇ ಸಮಿತಿ ರಚನೆ ಮಾಡಿದ್ದೇವೆ. ಯಾರು ಅರ್ಹತೆ ಇಲ್ಲ ಅವರು ಮನವಿ ಮಾಡ್ತಿದೆ, ಸ್ವಯಂ ಪ್ರೇರಿತವಾಗಿ ಅವರು BPL ಕಾರ್ಡು ವಿಡ್ರಾಲ್ ಮಾಡ್ಕೊಳ್ಬೇಕು. ಅವ್ರು ಮಾಡಿಲ್ಲ ಅಂದರೆ ಕಮಿಟಿಯ ರಿಪೋರ್ಟ್ ಬಂದ ನಂತರ ಸರ್ಕಾರ ಕೆಲಸ ಮಾಡ್ತದೆ. ಸರ್ಕಾರ ಕೆಲಸ ಮಾಡಲಿಕ್ಕೆ ಕೊಡಬಾರ್ದು, ಅವರೇ ಸ್ವಯಂ ಪ್ರೇರಿತ ಮಾಡ್ಕೊಳ್ಬೇಕು. ಯಾರು BPL ಕಾರ್ಡ್ ಇಲ್ಲ ಅವ್ರಿಗೂ BPL ಕಾರ್ಡ್ ಸಿಗಬೇಕಾಗ್ತದೆ. ಅವರು ಆ BPL ಕಾರ್ಡ್ ತೊಗೊಳ್ಬೇಕಂತ ಅವ್ರಿಗೂ ಮನವಿ ಮಾಡ್ತಾರೆ. ಅದೇನು ನನಗೇನು ಗೊತ್ತಿಲ್ಲ. ನೋಡಿ, ಒಂದು ಮಾತು ಹೇಳ್ತೀನಿ. BPL ಏನು? ಬಿಲೋ ಪಾವರ್ಟಿ ಲೈನ್, ಬಡತನ ರೇಖೆ ಕೆಳಗೆ ಇವರು ಜನ. ಅದಕ್ಕೊಂದು ಡೆಫಿನೇಷನ್ ಅದೇ. 1,20,000 ಆದಾಯ ಇರಬೇಕು ವಾರ್ಷಿಕ, ಅವೆಲ್ಲ ಇವೆ. ಅದ್ರ ಚೌಕಟ್ಟದಲ್ಲಿ ಯಾರು ಕೊಟ್ಟಿರ್ತಾರೆ ಅವ್ರಿಗೇನು ನಮಗೇನು ಮಾಡೋಕ್ಕೆ ಬರೋದು ನಾವು ಮಾಡೋದು, ನಾವೇ ಮಾಡಬೇಕು. ಬಟ್ ಆ ಚೌಕಟ್ಟದಲ್ಲಿ ಯಾರು ಕೊಟ್ಟಿರೋದಿಲ್ಲ.